ಸಮ್ಮಿಶ್ರ ಸರ್ಕಾರದ ಆಪದ್ಬಾಂಧವ ಡಿಕೆಶಿ ವಿರುದ್ಧ ದೂರನ್ನ ನೀಡಲಾಗಿದೆ. ಸಿಎಂಗೆ ಡಿಕೆಶಿ ಕಾರಣದಿಂದಲೇ ಬೆಳಗಾವಿ ರಾಜಕೀಯದಲ್ಲಿ ಕೋಲಾಹಲ ಸೃಷ್ಟಿಯಾಗ್ತಾ ಇದೆ. ಪಿಎಲ್ಡಿ ಚುನಾವಣೆಯಲ್ಲಿ ಮುಖಭಂಗ ಅನ್ನುವಂತಹ ಹಣೆಪಟ್ಟಿ ನಮ್ಮದಾಯಿತು. ಡಿಕೆ ಶಿವಕುಮಾರ್ ಬೆಳಗಾವಿ ವಿಚಾರದಲ್ಲಿ ತಲೆ ಹಾಕಿದ್ರೆ ಸುಮ್ಮನಿರೋದಕ್ಕೆ ಆಗೋದಿಲ್ಲ ಅನ್ನುವಂತಹ ವಿಷಯ. ಈ ವಿಷಯವನ್ನ ಡಿಕೆಶಿಗೆ ನೀವೇ ಹೇಳಬೇಕು ಅಂತ ಜಾರಕಿಹೊಳಿ ಬ್ರದರ್ಸ್ ಈಗಾಗಲೇ ಕುಮಾರಸ್ವಾಮಿ ಅವರ ಹತ್ರ ದೂರಿನ ಸುರಿಮಳೆಯನ್ನೇ ಸುರಿಸಿದ್ದಾರೆ. ಸಚಿವ ಡಿಕೆ ಶಿವಕುಮಾರ್ ವಿರುದ್ಧ ಈಗಾಗಲೇ ದೂರನ್ನ ಕೊಡಲಾಗಿದೆ. ಸಿಎಂ ಕುಮಾರಸ್ವಾಮಿ ಅವರಿಗೆ ಈಗಾಗಲೇ ಬೆಳಗಾವಿನಲ್ಲಿ ಆಗ್ತಾ ಇರುವಂತಹ ರಾಜಕೀಯ ಆಟಗಳು ಇದೆಲ್ಲದಕ್ಕೂ ನೇರ ಕಾರಣ, ಅಲ್ಲಿರುವಂತಹ ರಾದ್ಧಾಂತಗಳಿಗೆ ಕಾರಣ ಡಿಕೆ ಶಿವಕುಮಾರ್ ಅನ್ನುವಂತಹ ಆರೋಪವನ್ನ ಮಾಡಿದ್ದಾರೆ. ನಮ್ಮ ವಿರುದ್ಧವೇ ಲಕ್ಷ್ಮಿಯನ್ನ ಎತ್ತುಕಟ್ಟಿ ಮೇಲಾಟಗಳನ್ನ ಆಡ್ತಾ ಇದ್ದಾರೆ, ಹಾಗಾಗಿ ಅವರಿಗೆ ಕಡಿವಾಣ ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ಜಲಸಂಪನ್ಮೂಲ ಸಚಿವ ಡಿಕೆಶಿ ವಿರುದ್ಧ ಎಚ್ಡಿಕೆಗೆ ದೂರನ್ನ ಸಲ್ಲಿಸಿದ್ದಾರೆ ಜಾರಕಿ ಬ್ರದರ್ಸ್. ಆಪರೇಷನ್ ಕಮಲದಿಂದ ಸಮ್ಮಿಶ್ರ ಸರ್ಕಾರಕ್ಕೆ ಸಂಕಟವಿರುವಂತಹ ಸಾಧ್ಯತೆ ದಟ್ಟವಾಗಿದೆ. ಸರ್ಕಾರವನ್ನ ಉಳಿಸಿಕೊಳ್ಳಲು ಸ್ವತಃ ಸಂಧಾನಕ್ಕೆ ಇಳಿದಿದ್ದಾರೆ ಸಿಎಂ ಕುಮಾರಸ್ವಾಮಿ. ಸಚಿವ ರಮೇಶ್ ಜಾರಕಿಹೊಳಿ, ಮಾಜಿ ಸಚಿವ ಸತೀಶ್ ಜಾರಕಿಹೊಳಿ ಜೊತೆಗೆ ಸಿಎಂ ಸಭೆಯನ್ನ ನಡೆಸ್ತಾ ಇರುವಂತದ್ದು. ಬೆಂಗಳೂರಿನ ತಾಜ್ ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ ಅತೃಪ್ತರೊಂದಿಗೆ ಕುಮಾರಸ್ವಾಮಿ ಸಭೆಯನ್ನ ನಡೆಸ್ತಾ ಇದ್ದಾರೆ. ಜಾರಕಿಹೊಳಿ ಸಹೋದರರ ಭೇಟಿಗೆ ಈಗಾಗಲೇ ಲೋಕೋಪಯೋಗಿ ಸಚಿವರಾಗಿರತಕ್ಕಂಥ ಎಚ್.ಡಿ. ರೇವಣ್ಣರವರು ಕೂಡ ಆಗಮಿಸಿದ್ದಾರೆ. ಸಿದ್ದು ಸಂಧಾನವನ್ನ ನಡೆಸಿದ್ದಾರೆ ಈಗಾಗಲೇ ರಮೇಶ್ ಜಾರಕಿಹೊಳಿ ಜೊತೆ. ಆದರೆ ಸಂಧಾನ ಫ್ಲಾಪ್ ಆಯಿತು. ಇದರ ಬೆನ್ನಲ್ಲೇ ಎಚ್.ಡಿ. ಕುಮಾರಸ್ವಾಮಿ ಅವರೇ ಜಾರಕಿಹೊಳಿ ಬ್ರದರ್ಸ್ ಜೊತೆಗೆ ಈಗಾಗಲೇ ಮಾತುಕತೆಯನ್ನ ಸಂಧಾನವನ್ನ ನಡೆಸ್ತಾ ಇರುವಂತದ್ದು. ಸರ್ಕಾರವನ್ನ ಉಳಿಸಿಕೊಳ್ಳಲು ಸ್ವತಃ ಸಿಎಂ ಕುಮಾರಸ್ವಾಮಿ ಅವರೇ ಸಂಧಾನಕ್ಕೆ ಇಳಿದಿದ್ದಾರೆ. ಮೊನ್ನೆಯಷ್ಟೇ ನಿರೀಕ್ಷಣಾ ಜಾಮೀನನ್ನ ಪಡ್ಕೊಂಡಿದ್ರು ಹವಾಲಾ ಕೇಸ್ ನಡಿ. ಇದರ ಬೆನ್ನಲ್ಲೇ ಈಗ ಮತ್ತೊಮ್ಮೆ ಕೇಸ್ ದಾಖಲು ಮಾಡಿದ್ದಾರೆ. ಜಾರಿ ನಿರ್ದೇಶನಾಲಯದಿಂದ ಕೇಸ್ ದಾಖಲು ಮಾಡಲಾಗಿದೆ. ಜಲಸಂಪನ್ಮೂಲ ಡಿಕೆಶಿ ವಿರುದ್ಧ ಕೇಸ್ ದಾಖಲಾಗಿರುವಂತದ್ದು. ಇಡಿ ಕೇಸ್ನಿಂದಾಗಿ ಬಂಧನ ಆಗುವಂತಹ ಎಲ್ಲಾ ಸಾಧ್ಯತೆಗಳು ದಟ್ಟವಾಗಿದೆ. ಸಚಿವ ಡಿಕೆಶಿ ವಿರುದ್ಧ ಈಗ ಜಾರಿ ನಿರ್ದೇಶನಾಲಯದಿಂದ ಕೇಸ್ ದಾಖಲು ಮಾಡಲಾಗಿದೆ. ಹವಾಲಾ ಕೇಸ್ ನಡಿ ಪ್ರಕರಣವನ್ನ ದಾಖಲು ಮಾಡ್ತಾರೆ ಜಲಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್ಗೆ. ಇದರಿಂದ ಭಾರೀ ಸಂಕಷ್ಟವೇ ಎದುರಾಗ್ತಾ ಇದೆ, ಯಾಕಂದ್ರೆ ಬಂಧನ ಭೀತಿ ಕೂಡ ಎದುರಾಗ್ತಾ ಇದೆ. ಹವಾಲಾ ಕೇಸ್ ನಡಿ ಈಗ ಮತ್ತೆ ಕೇಸನ್ನ ದಾಖಲು ಮಾಡಲಾಗಿದೆ ಇಡಿ. ಹಾಗಾಗಿ ರಿಲ್ಯಾಕ್ಸ್ ಮೂಡ್ ನಲ್ಲಿದ್ದಂತಹ ಡಿಕೆ ಶಿವಕುಮಾರ್ಗೆ ಮತ್ತೆ ಸಂಕಷ್ಟ ಬಂದೊದಗ್ತಾ ಇದೆ. ಇದ್ರ ಬಗ್ಗೆ ಸ್ಪಷ್ಟ ಚಿತ್ರಣಗಳು ಇನ್ನಷ್ಟು ಸಿಗಬೇಕಾಗಿದೆ. ಜಾರಿ ನಿರ್ದೇಶನಾಲಯದಿಂದ ಈಗಷ್ಟೇ ಮತ್ತೆ ಕೇಸ್ ದಾಖಲು ಮಾಡಲಾಗಿದೆ. ಹವಾಲಾ ಕೇಸ್ ನಡಿ ಮೊನ್ನೆಯಷ್ಟೇ ಜಾಮೀನನ್ನ ಪಡ್ಕೊಂಡು ಟೆಂಪಲ್ ರನ್ ಕೂಡ ಶುರು ಹಚ್ಚಿಕೊಂಡಿದ್ರು ಡಿಕೆಶಿ. ಇದರ ಬೆನ್ನಲ್ಲೇ ಮತ್ತೊಮ್ಮೆ ಇಡಿ ಕೇಸನ್ನ ದಾಖಲು ಮಾಡಿರುವಂತದ್ದು. ಇದರಿಂದ ಮತ್ತೆ ಸಂಕಷ್ಟ ಶುರುವಾಗಿದೆ. ಅಕ್ರಮ ಹಣ ವರ್ಗಾವಣೆ ಆರೋಪದಡಿ ಜಾರಿ ನಿರ್ದೇಶನಾಲಯದಿಂದ ಕೇಸ್ ದಾಖಲಾಗಿದೆ. ಇದರ ಬೆನ್ನಲ್ಲೇ ಬಂಧನದ ಭೀತಿ ಕೂಡ ಶುರುವಾಗಿದೆ.
ಎಸ್ ಜಲಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್ ವಿರುದ್ಧ ಕೇಸ್ ದಾಖಲಾಗಿದೆ. ಅಕ್ರಮ ಹಣ ವರ್ಗಾವಣೆ ಆರೋಪದಡಿ ಜಾರಿ ನಿರ್ದೇಶನಾಲಯದಿಂದ ಕೇಸ್ ದಾಖಲಾಗಿರುವಂತದ್ದು. ಇದರಿಂದ ರಾಷ್ಟ್ರೀಯ ಸುದ್ದಿವಾಹಿನಿ ಈ ಬಗ್ಗೆ ವರದಿಯನ್ನ ಮಾಡಿದೆ. ಮೊನ್ನೆಯಷ್ಟೇ ಬೇಲನ್ನ ಪಡ್ಕೊಂಡಿದ್ರು. ಇದರ ಬೆನ್ನಲ್ಲೇ ಇಡಿ ಕೇಸ್ನಿಂದಾಗಿ ಮತ್ತೆ ಬಂಧನ ಆಗುವಂತಹ ಸಾಧ್ಯತೆ ದಟ್ಟವಾಗಿದೆ. ರಾಷ್ಟ್ರೀಯ ಸುದ್ದಿವಾಹಿನಿ ಟೈಮ್ಸ್ ನೌನಿಂದ ವರದಿ ಪ್ರಸಾರವಾಗಿದೆ. ಇನ್ನಷ್ಟು ಮಾಹಿತಿಯನ್ನ ಕಲೆ ಹಾಕೋಣ. ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಮುರಳಿ. ಮೊನ್ನೆಯಷ್ಟೇ ಬೇಲ್ ತಗೊಂಡು ರಿಲ್ಯಾಕ್ಸ್ ಮೂಡ್ ನಲ್ಲಿದ್ದಂತಹ ಡಿಕೆಶಿಗೆ ಮತ್ತೆ ಸಂಕಷ್ಟ ಬಂದುದುಕ್ತಾ ಅಂತ? ಖಂಡಿತವಾಗಿ ಶಕುಂತಲ, ಏನಂದ್ರೆ ಐಟಿ ಕೇಸ್ ನಲ್ಲಿ ಏನು 4 ಪ್ರಕರಣಗಳಿತ್ತು. 4 ಪ್ರಕರಣಗಳಲ್ಲೂ ಸಹ ಡಿಕೆ ಶಿವಕುಮಾರ್ ಒಂದು ಬೇಲನ್ನ ತಗೊಂಡಿದ್ರು. ಬೇಲ್ ತೆಗೆದುಕೊಂಡ ನಂತರ ನಿರಾಳರಾಗಿದ್ರು. ಯಾವುದೇ ರೀತಿಯ ಸಂಕಷ್ಟ ಈಗ ಎದುರಾಗಲ್ಲ, ವಿಚಾರಣೆ ಆಗುತ್ತೆ. ವಿಚಾರಣೆ ಆದ ನಂತರ ಮುಂದಿನ ದಿನಗಳಲ್ಲಿ ನೋಡ್ಕೊಳ್ಳೋಣ ಅಂತ ಹೇಳಿ ಒಂದು ನಿರಾಳರಾಗಿದ್ರು. ಆದ್ರೆ ಈಗ ಇಡಿ ಒಂದು ರೀತಿಯಲ್ಲಿ ಶಾಖನ ಕೊಟ್ಟಿರುವಂತದ್ದು. ಕಳೆದ 1 ವಾರದ ಹಿಂದೆ ಇಡಿ ದೆಹಲಿಯ ಅಂದ್ರೆ ಇಡಿಯ ಕೇಂದ್ರ ಕಚೇರಿ ದೆಹಲಿಯಿಂದ ಏನು ಎಫ್ಐಆರ್ ಅನ್ನ ದಾಖಲು ಮಾಡ್ತಾರೆ. ಎಫ್ಐಆರ್ ಅನ್ನ ದಾಖಲು ಮಾಡಿ ಅದಾದ ನಂತರ ಏನು ಡಿಕೆ ಶಿವಕುಮಾರ್ ಅವ್ರನ್ನ ಬಂಧಿಸ್ತಾರೆ, ಬಂಧಿಸಿ ವಿಚಾರಣೆಗೊಳಪಡಿಸೋ ಸಾಧ್ಯತೆಗಳಿದಾವೆ ಅಂತ ಹೇಳಿ ಒಂದು ಮಾಹಿತಿ ಇತ್ತು. ಮಾಹಿತಿ ಆಧರಿಸಿ ಅಂದ್ರೆ ಕಳೆದ 1 ವಾರದಿಂದ ಸಹ ಈ ಚರ್ಚೆಗಳು ನಡೀತಾ ಇತ್ತು. ಆದ್ರೆ ಇದರ ಬೆನ್ನಲ್ಲೇ ಈಗ ದೆಹಲಿ ಅಂದ್ರೆ ಇಡಿಯ ಕೇಂದ್ರ ಕಚೇರಿ ದೆಹಲಿಯಲ್ಲಿ ಈಗ ಇವತ್ತು ಅಂದ್ರೆ ನಿನ್ನೆ ಎಫ್ಐಆರ್ ಆಗಿದೆ. ಇಡಿ ಅಧಿಕಾರಿಗಳು ಎಫ್ಐಆರ್ ಅನ್ನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಸಿಕ್ಕಿರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ದೆಹಲಿಯ ಒಂದು ಅಪಾರ್ಟ್ಮೆಂಟ್ ಸಿಕ್ಕಂತ 8.5 ಕೋಟಿ ಹಣ ಏನಿತ್ತು ಅದು ಹವಾಲಾ ಟ್ರಾನ್ಸಾಕ್ಷನ್ ನ ಮೂಲಕ ಅಂದ್ರೆ ಹವಾಲಾ ಟ್ರಾನ್ಸಾಕ್ಷನ್ ಅನ್ನ ಮಾಡಿದ್ದಾರೆ. ಜೊತೆಗೆ ಒಂದಷ್ಟು ಜನ ಏನು ಹವಾಲಾ ಏಜೆಂಟ್ ಗಳೇನು ಹೇಳಿಕೆಯನ್ನ ನೀಡಿದ್ರು, ಸಿಬಿಐ ಮುಂದೆ ಹೇಳಿಕೆಯನ್ನ ನೀಡಿದ್ರು. ಆ ಹೇಳಿಕೆಯನ್ನ ಆಧರಿಸಿ ಈಗ ಇಡಿ ಅಧಿಕಾರಿಗಳು ಎಫ್ಐಆರ್ ಅನ್ನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ತಾರಂತದ್ದು. ಸೊ ಇವಾಗ ಇಡಿ ಕೇಸ್ ನಿಂದಗೆ ಐಟಿ ಕೇಸ್ ನಲ್ಲೇನೋ ರಿಲ್ಯಾಕ್ಸ್ ಆಯ್ತು. ಈಗ ಇಡಿ ಕೇಸ್ ಹಾಕಿರೋದ್ರಿಂದ ಮತ್ತೆ ಬಂಧನ ಆಗುವಂತಹ ಸಾಧ್ಯತೆ ಎಷ್ಟಿದೆ? ಖಂಡಿತವಾಗಿಯೂ ಶಕುಂತಲ, ಐಟಿ ಕೇಸ್ ನಲ್ಲಿ ತಪ್ಪಿಸ್ಕೊಳ್ಬಹುದು. ಯಾಕಂದ್ರೆ ಜಾಮೀನನ್ನು ಪಡ್ಕೊಳ್ಳುವಂಥದ್ದು, ವಿಚಾರಣೆಗೆ ಕಾಲಾವಕಾಶನ ಕೇಳುವಂತ ಸಾಧ್ಯತೆಗಳಿರ್ತವೆ. ಆದ್ರೆ ಇಡಿ ಕೇಸ್ ನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇಡಿ ಎಫ್ಐಆರ್ ಅನ್ನ ಮಾಡಿದಾಗ ಹವಾಲಾ ಟ್ರಾನ್ಸಾಕ್ಷನ್ ಅಡಿಯಲ್ಲಿ ಎಫ್ಐಆರ್ ಅನ್ನ ಮಾಡ್ತದೆ. ಜೊತೆಗೆ ವಿದೇಶದಲ್ಲಿ ಏನಾದ್ರು ಏನು ಅವರ ಹೂಡಿಕೆ ಇದ್ರೆ, ಜೊತೆಗೆ ವಿದೇಶಿ ವ್ಯವಹಾರವನ್ನು ಹೊಂದಿದ್ದಾರೆ ಅನ್ನೋದ್ರ ಬಗ್ಗೆ, ಅಕ್ರಮವಾಗಿ ವ್ಯವಹಾರವನ್ನು ಹೊಂದಿದ್ದಾರೆ ಅನ್ನೋದ್ರ ಬಗ್ಗೆ ಏನಾದ್ರು ಮಾಹಿತಿ ಸಿಕ್ಕಿದ್ರೆ ಇಡಿ ಅಧಿಕಾರಿಗಳು ಎಫ್ಐಆರ್ ಅನ್ನ ದಾಖಲಿಸ್ತಾರೆ. ತಕ್ಷಣ ಅಂದ್ರೆ ಈ ಡಿಕೆ ಶಿವಕುಮಾರ್ ಅವರು ಪ್ರಭಾವಿ ವ್ಯಕ್ತಿ ಆಗಿರೋ ಹಿನ್ನೆಲೆಯಲ್ಲಿ ಸಾಕ್ಷ್ಯಗಳನ್ನ ನಾಶ ಮಾಡುವಂತದ್ದು, ಜೊತೆಗೆ ಸಾಕ್ಷಿಗಳ ಮೇಲೆ ಒತ್ತಡವನ್ನು ತರುವಂತ ಪ್ರಯತ್ನವನ್ನ ಮಾಡ್ತಾರೆ. ಆ ಹಿನ್ನೆಲೆಯಲ್ಲಿ ಅವರನ್ನ ಬಂಧಿಸಿ ವಿಚಾರಣೆ ಮಾಡೋ ಸಾಧ್ಯತೆಗಳು ಹೆಚ್ಚಾಗಿರ್ತವೆ. ಯಾಕಂದ್ರೆ ಸಾಕ್ಷ್ಯನ ನಾಶ ಮಾಡಿದ್ರೆ ಇಡೀ ಪ್ರಕರಣ ಹಾಳಾಗುತ್ತೆ ಅಂತ ಹೇಳಿ ಅವರನ್ನ ತಕ್ಷಣ ಬಂಧಿಸಿ ವಿಚಾರಣೆ ಮಾಡಿಸೋ ಸಾಧ್ಯತೆಗಳು ಸಹ ಹೆಚ್ಚಾಗಿರುವಂತದ್ದು. ಯಾವಾಗ ವಿಚಾರಣೆಗೊಳಪಡಿಸಬಹುದು ಹಾಗಾದ್ರೆ? ಶಕುಂತಲಾ, ಈಗಿನ ಮಾಹಿತಿ, ಪ್ರಾಥಮಿಕ ಮಾಹಿತಿ ಪ್ರಕಾರ ನಿನ್ನೆಷ್ಟೇ ಎಫ್ಐಆರ್ ಅನ್ನ ದಾಖಲು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾರಂತದ್ದು. ಈಗ ಡಿಕೆ ಶಿವಕುಮಾರ್ ಅವರ ಮೇಲೆ ಎಫ್ಐಆರ್ ಯಾವ ಮಾಹಿತಿ ಆಧರಿಸಿ ಅಂದ್ರೆ ಮನಿ ಟ್ಯಾಂಪರಿಂಗ್ ಅಂದ್ರೆ ಮನಿ ಲ್ಯಾಂಡ್ರಿಂಗ್ ಅಲ್ಲಿ, ಜೊತೆಗೆ ಏನು ವಿದೇಶದಲ್ಲಿ ವ್ಯವಹಾರವನ್ನು ಹೊಂದಿದ್ದಾರೆ ಅನ್ನೋದ್ರ ಬಗ್ಗೆ ಏನಾದ್ರು ಆಧರಿಸಿ ಎಫ್ಐಆರ್ ಅನ್ನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಇನ್ನಷ್ಟು ಮಾಹಿತಿಗಳು ಸಿಗ್ಬೇಕಾಗಿರೋ. ಓಕೆ, ಥ್ಯಾಂಕ್ ಯು ಮುರಳಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸಮ್ಮಿಶ್ರ ಸರ್ಕಾರದಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸಿದ್ದಂತಹ ಆಪದ್ಬಾಂಧವನಾಗಿರ್ತಕ್ಕಂಥ ಡಿಕೆ ಶಿವಕುಮಾರ್ಗೆ ಈಗ ಇಡಿ ಶಾಕ್ ಕೊಟ್ಟಿದೆ. ಓರ್ವ ಸರ್ಕಾರಿ ಅಧಿಕಾರಿ ಸೇರಿದಂತೆ ಡಿಕೆಶಿ ಸೇರಿದಂತೆ 3 ಈಗ ಬಂಧನ ಮಾಡುವಂತಹ ಸಾಧ್ಯತೆಗಳು ದಟ್ಟವಾಗಿದೆ. ಸಮ್ಮಿಶ್ರ ಸರ್ಕಾರದಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸಿದ್ರು. ಅಕ್ರಮ ಹಣ ವರ್ಗಾವಣೆ ಕೇಸ್ನಲ್ಲಿ ಡಿಕೆ ಶಿವಕುಮಾರ್ ಈಗ ತಗ್ಲಾಕೊಂಡಿದ್ದಾರೆ. ಕುಮಾರಸ್ವಾಮಿ ಸರ್ಕಾರದ ಪ್ರಭಾವಿ ಸಚಿವ ಜಲಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್ಗೆ ಈಗ ಇಡಿ ಶಾಕ್ ಕೊಟ್ಟಿದೆ. ಇನ್ನಷ್ಟು ಮಾಹಿತಿನ ಕಲೆ ಹಾಕೋಣ. ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಶಬೀರ್ ಇದ್ದಾರೆ. ಶಬೀರ್, ಅಕ್ರಮ ಹಣ ವರ್ಗಾವಣೆ ಕೇಸ್ನಲ್ಲಿ ಈಗ ಇಡಿ ಮತ್ತೆ ಪ್ರಭಾವಿ ಸಚಿವರಾಗಿರ್ತಕ್ಕಂಥ ಡಿಕೆ ಶಿವಕುಮಾರ್ಗೆ ಶಾಕ್ ಕೊಟ್ಟಿರುವಂತದ್ದು. ಸೊ ಏನೆಲ್ಲ ಅಪ್ಡೇಟ್ಸ್ ಇದೆ? ಖಂಡಿತವಾಗ್ಲೂ ಶಕುಂತಲಾ, ಈಗ ಡಿಕೆ ಶಿವಕುಮಾರ್ ಅವರ ವಿರುದ್ಧ ದೆಹಲಿಯ ಇಡಿ ಕಚೇರಿಯಲ್ಲಿ ದೂರು ದಾಖಲಾಗಿರುವಂತದ್ದು. ಅಕ್ರಮವಾಗಿ ಹಣ ವರ್ಗಾವಣೆ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ದೂರು ದಾಖಲಾಗಿರುವಂತದ್ದು. ಕಳೆದ ವರ್ಷ ಏನು ನವದೆಹಲಿಯಲ್ಲಿರುವಂತಹ 2 ಮನೆಗಳ ಮೇಲೆ ಐಟಿ ದಾಳಿ ಆಗಿತ್ತು. ಈ ಒಂದು ಸಂದರ್ಭದಲ್ಲಿ ಒಂದಿಷ್ಟು ಮಹತ್ವದ ದಾಖಲೆಗಳನ್ನ ವಶಪಡಿಸಿಕೊಳ್ಳಲಾಗಿತ್ತು. ಶರ್ಮಾ ಟ್ರಾವೆಲ್ಸ್ ನ ಮಾಲೀಕರ ಮನೆಯಲ್ಲಿ ಏನು ಡಿಕೆ ಶಿವಕುಮಾರ್ ಒಂದಿಷ್ಟು ದಾಖಲೆ ಪತ್ರಗಳನ್ನ ಇಟ್ಟಿದ್ರು. ಆ ದಾಖಲೆ ಪತ್ರಗಳಲ್ಲಿ ಅಕ್ರಮ ಹಣ ವರ್ಗಾವಣೆ ಮಾಡಿದಂತ ಒಂದಿಷ್ಟು ದಾಖಲೆಗಳು ಲಭ್ಯವಾಗಿತ್ತು. ಈ ಬಗ್ಗೆ ತನಿಖೆಯನ್ನು ನಡೆಸುತ್ತಿದ್ದಂತ ಇಡಿ ಈಗ ಅಧಿಕೃತವಾಗಿ ದೂರನ್ನ ದಾಖಲಿಸಿಕೊಂಡಿರುವಂತದ್ದು. ಡಿಕೆ ಶಿವಕುಮಾರ್ ಜೊತೆಗೆ ಏನು ಅವರ ಆಪ್ತ ಅಂತ ಹೇಳಲಾಗ್ತಾ ಇತ್ತು ಕರ್ನಾಟಕ ಭವನದ ಸಿಬ್ಬಂದಿ ಆಂಜನೇಯ ಅನ್ನೋರ್ ಮೇಲೂ ಕೂಡ ದೂರು ದಾಖಲಾಗಿರುವಂತದ್ದು. ಅದ್ರ ಜೊತೆಗೆ ಇನ್ನೂ 2 ಮೇಲೆ ದೂರು ದಾಖಲಾಗಿದೆ. ಅಧಿಕೃತವಾಗಿ ಇನ್ನೇನು ಎಫ್ಐಆರ್ ಕೂಡ ಆಗಿರುವಂತದ್ದು. ಎಫ್ಐಆರ್ ಕಾಪಿ ಕೂಡ ಇನ್ನು ಕೆಲವೇ ಹೊತ್ತಿನಲ್ಲಿ ಕೂಡ ನಮ್ಗೆ ಸಿಗಲಿದೆ. ಈಗ ಅಧಿಕೃತವಾಗಿ ದೂರು ದಾಖಲಾಗಿರುವಂತದ್ದು ಪಬ್ಲಿಕ್ ಟಿವಿಗೆ ಉನ್ನತ ಮೂಲಗಳಿಂದ ಈಗ ಸ್ಪಷ್ಟವಾಗಿರುವಂತದ್ದು. ಈಗ ಐಟಿ ಇಂದೇನೋ ಬೇಲ್ ತಗೊಂಡು ಸದ್ಯಕ್ಕೆ ರಿಲೀಫ್ ಆಗಿದ್ರು. ಈಗ ಇಡಿ ಮತ್ತೆ ತಗ್ಲಾಕ್ಸ್ತಾ ಇದೆ. ಸೊ ಇದರಿಂದ ಅವ್ರಿಗೆ ಬಚಾವಾಗೋಕ್ ಚಾನ್ಸೇ ಇಲ್ವಾ? ಬಂಧನ ಆಗುವಂತಹ ಸಾಧ್ಯತೆ ಎಷ್ಟಿದೆ?
ಈಗ ಎಫ್ಐಆರ್ ಆಗಿರೋದ್ರಿಂದ ಡಿ ಕೆ ಶಿವಕುಮಾರ್ ಅವರು ಕಾನೂನಿನ ನಡೆ ಹೇಗಿರುತ್ತೆ ಅನ್ನೋದನ್ನ ನೋಡ್ಬೇಕು. ಮಧ್ಯಂತರ ಜಾಮೀನ್ಗೆ ಏನಾದ್ರು ಅರ್ಜಿಯನ್ನ ಹಾಕೊಳ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಅರ್ಜಿ ಏನಾದ್ರು ಹಾಕೊಳ್ಳದೆ ಇದ್ರೆ ಖಂಡಿತವಾಗ್ಲೂ ಬಂಧನದ ಸಾಧ್ಯತೆ ಇರುವಂತದ್ದು. ಅವರನ್ನ ಪ್ರಾಥಮಿಕವಾಗಿ ಈಗ ವಿಚಾರಣೆಗೆ ಒಳಪಡುವಂತ ಅವಶ್ಯಕತೆ ಇರುತ್ತೆ. ಇಡಿ ಅವರು ಈಗಾಗಲೇ ಡಿ ಕೆ ಶಿವಕುಮಾರ್ ಅವರಿಗೆ ನೋಟಿಸ್ ಅನ್ನ ಕಳಿಸುವಂತ ಸಾಧ್ಯತೆ ಇರುವಂತದ್ದು. ಆ ನೋಟಿಸ್ಗೆ ಅವರು ಉತ್ತರಿಸಬೇಕು, ಜೊತೆಗೆ ಆ ಇಡಿ ಕಚೇರಿಗೆ ಬಂದು ಉತ್ತರಿಸಬೇಕಾದಂತಹ ಅನಿವಾರ್ಯತೆ ಇರುತ್ತೆ. ಈ ಒಂದು ಸಂದರ್ಭದಲ್ಲಿ ಅವರನ್ನ ಬಂಧಿಸುವಂತ ಸಾಧ್ಯತೆಯು ಕೂಡ ಹೆಚ್ಚಾಗಿರುತ್ತೆ. ಆದ್ರೆ ಡಿ ಕೆ ಶಿವಕುಮಾರ್ ಅವರು ಕಾನೂನಿನ ನಡೆಗಳನ್ನ ಹೇಗೆ ಮುನ್ನಡೆಸ್ತಾರೆ ಅನ್ನೋದನ್ನು ಕೂಡ ಈಗ ಸದ್ಯಕ್ಕೆ ಇರುವಂತಹ ಕುತೂಹಲ. ಬಂಧನದ ಭೀತಿ ಇರೋದ್ರಿಂದ ಅವ್ರೇನಾದ್ರು ಮಧ್ಯಂತರ ಜಾಮೀನಿಗೆ ಏನಾದ್ರು ಅರ್ಜಿಯನ್ನ ಹಾಕೊಳ್ತಾರ ಅನ್ನೋದನ್ನ ಈಗ ಸದ್ಯಕ್ಕೆ ಕಾದ್ ನೋಡ್ಬೇಕಾಗುತ್ತೆ. ಶಕುಂತಲಾ, ಒಂದು ಕಡೆ ಸಮ್ಮಿಶ್ರ ಸರ್ಕಾರದ ಟೆನ್ಷನ್, ಮತ್ತೊಂದು ಕಡೆ ಕೇಸ್ ಮೇಲೆ ಕೇಸ್ಗಳು ದಾಖಲಾಗ್ತಾ ಇದೆ. ಸೊ ಯಾವಾಗ ವಿಚಾರಣೆಗೆ ಒಳಪಡಿಸಬಹುದು ಇಡಿ? ಶಕುಂತಲಾ, ಇವತ್ತು ಅಧಿಕೃತವಾಗಿ ಕೇಸ್ ರಿಜಿಸ್ಟರ್ ಆಗಿರುವಂತದ್ದು. ಈಗ ಕಾನೂನಿನ ಕ್ರಮಗಳು ಆರಂಭ ಆಗುತ್ತೆ. ಅಂದ್ರೆ ಪ್ರಾಥಮಿಕವಾಗಿ ಅವರಿಗೆ ಮೊದಲು ನೋಟಿಸ್ ಅನ್ನ ಇಶ್ಯೂ ಮಾಡ್ಬೇಕಾಗುತ್ತೆ. ನಿಮ್ಮ ಬಗೆಗೆ ಹೀಗೆ ಅಕ್ರಮ ಹಣ ವರ್ಗಾವಣೆದ ಆರೋಪ ಇದೆ, ಈ ಬಗ್ಗೆ ಈ ಸಂಬಂಧ ನೀವು ಸ್ಪಷ್ಟನೆಯನ್ನ ಕೊಡ್ಬೇಕಾಗುತ್ತೆ. ಹಾಗಾಗಿ ಇಡಿ ಕಚೇರಿಗೆ, ದೆಹಲಿಯಲ್ಲಿರುವಂತಹ ಇಡಿ ಕಚೇರಿಗೆ ಬಂದು ಸ್ಪಷ್ಟನೆಯನ್ನ ನೀಡಿ ಅನ್ನೋದ್ರ ಬಗ್ಗೆ ಒಂದು ನೋಟಿಸ್ ಅನ್ನ ಕೊಡ್ತಾರೆ. ಈ ಒಂದು ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರಿನಲ್ಲಿರುವಂತಹ ಇಡಿ ಕಚೇರಿಗೆ ಏನಾದ್ರು ಹೋಗಿ ಸ್ಪಷ್ಟನೆಯನ್ನ ಕೊಡ್ತಾರ ಅಥವಾ ದೆಹಲಿಗೆ ಬಂದು ಉತ್ತರವನ್ನ ಕೊಡ್ತಾರ ಅನ್ನೋದನ್ನು ಕೂಡ ಕಾದ್ ನೋಡ್ಬೇಕಾಗುತ್ತೆ. ಸೊ ಈಗ ಅಕಸ್ಮಾತ್ ಬಂಧನ ಆಗುವಂತಹ ಚಾನ್ಸಸ್ ಇದ್ರೆ ಡಿಕೆಶಿ ಸೇರಿದಂತೆ ಉಳಿದಂತಹ ಮೂವರ ಮೇಲೂ ಕೂಡ ಈಗ ಇಡಿ ಕೇಸ್ ಹಾಕಿರುವಂತದ್ದು, ಅವರು ಕೂಡ ಬಂಧನ ಆಗುವಂತಹ ಚಾನ್ಸಸ್ ಇದೆಯಾ ಅಥವಾ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇದೆಯಾ? ಇಲ್ಲ, ಖಂಡಿತವಾಗ್ಲೂ ಕೂಡ ಎಲ್ಲರೂ ಕೂಡ ವಿಚಾರಣೆಗೆ ಹಾಜರಾಗಬೇಕಾಗುತ್ತೆ. ಈ ಒಂದು ಸಂದರ್ಭದಲ್ಲಿ ಸ್ಪಷ್ಟವಾದಂತ ಮಾಹಿತಿ ಮತ್ತು ಉತ್ತರ ಸಿಗದೆ ಇದ್ದಂತ ಸಂದರ್ಭದಲ್ಲಿ ಅವ್ರನ್ನ ಬಂಧಿಸುವಂತ ಸಾಧ್ಯತೆ ಇದೆ. ಈಗಾಗಲೇ ಡಿ ಕೆ ಶಿವಕುಮಾರ್ ಸೇರಿದಂತೆ 3 ಜನರ ಮೇಲೆ ಈಗಾಗಲೇ ಕೇಸು ದಾಖಲಾಗಿರುವಂತದ್ದು. 3 ಜನನು ಕೂಡ ಬಂಧಿಸುವಂತ ಸಾಧ್ಯತೆ ಕೂಡ ಇರುವಂತದ್ದು. ಆದ್ರೆ ಇವರು ಇಡಿ ಕೇಳುವಂತ ಪ್ರಶ್ನೆಗಳಿಗೆ ಯಾವ ರೀತಿಯಾದಂತ ಹಣವನ್ನ ಉತ್ತರವನ್ನ ಹೇಳ್ತಾರೆ, ಜೊತೆಗೆ ಯಾವ ರೀತಿಯಾದಂತ ದಾಖಲೆಗಳನ್ನ ಇಡಿಗೆ ಸಬ್ಮಿಟ್ ಮಾಡ್ತಾರೆ ಅನ್ನೋದ್ರ ಮೇಲೆ ಬಂಧಿಸ್ತಾರ ಇಲ್ವಾ ಅನ್ನೋದ್ರ ಬಗ್ಗೆ ಆ ನಿರ್ಧಾರ ಮಾಡ್ಬೇಕಾಗುತ್ತೆ. ಅದಕ್ಕೂ ಮುಂಚೆ ಕಾನೂನಿನ ಹೋರಾಟ ಮಾಡೋ ಮೂಲಕ ಮಧ್ಯಂತರ ಜಾಮೀನು ತಂದು ಮತ್ತೊಮ್ಮೆ ಐಟಿಯ ಕೇಸ್ನಲ್ಲಿ ಬಚಾವಾದ ರೀತಿಯಲ್ಲಿ ಇಡಿ ಕೇಸ್ನಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಬಚಾವ್ ಆಗ್ತಾರ ಅನ್ನೋದನ್ನ ಸದ್ಯಕ್ಕೆ ಕಾದ್ ನೋಡ್ಬೇಕು. ಡಿ ಕೆ ಶಿವಕುಮಾರ್ ಅವರ ಕಾನೂನು ನಡೆ ಹೇಗಿರುತ್ತೆ ಅನ್ನೋದನ್ನ ನೋಡ್ಬೇಕು. ಈಗ ಅಧಿಕೃತವಾಗಿ ಇಡಿ ದಾಖಲು ಮಾಡ್ಕೊಂಡಿರುವಂತದ್ದು ಕೇಸ್ನ ಇನ್ನು ಕೆಲ ಹೊತ್ತಿನಲ್ಲೇ ಎಫ್ಐಆರ್ ಕಾಪಿ ಕೂಡ ದಾಖಲಾಗಿ ಅದು ನಮಗೂ ಸಿಗುವಂತ ಸಾಧ್ಯತೆ ಇದೆ. ಇಡಿ ಕೇಸ್ನಲ್ಲಿ ಡಿಕೆಶಿ ತಗ್ಲಾಕೊಂಡಿದ್ದಾರೆ, ಏನಾಗುತ್ತೆ ಅಂತ ಕಾದ್ ನೋಡೋಣ. ಥ್ಯಾಂಕ್ ಯು ಶಬೀರ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.